ಈ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆಕಾಶ ಭೂಮಿ ಸುತ್ತಿ ಏಳೇಳು ಬೆಟ್ಟ ಹತ್ತಿ ನಿಮ್ಮಂತೋರ್ ನೋಡಿಲ್ಲ ಕಂಡ್ರೋ. ಇವರ್ಯಾರೋ 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 ತಂದಾನಿತ್ತಾರೋ ತಂದಾನಿತ್ತಾರೋ ತಂದಾನಿತ್ತಾನ ತಾನಿ ತಂದಾನಿತ್ತಾನ ತಂದಾನಿತ್ತಾನೋ ನಾನ ತಾನಿ ತಂದಾನಿತ್ತಾನೋ ನಾನ. ಜೀವನದ ಮೊದಲ ಹೆಜ್ಜೆ. ಅಥಣಿ ಚಿದಾನಂದ ಸವದಿಯವರ ಹೆಜ್ಜೆಗಳನ್ನು ಒಂದು ಬಾರಿ ಹಿಂದೆ ತಿರುಗಿ ನೋಡಿಕೊಳ್ಳೋಣ ಬನ್ನಿ. ತಂದೆಗೆ ತಕ್ಕ ಮಗ, ಅಥಣಿ ಮತಕ್ಷೇತ್ರಕ್ಕೆ ಗುಣವಂತ ಅಂದರೂ ತಪ್ಪಲ್ಲ. ಇದೇ ಅಥಣಿ ಮತಕ್ಷೇತ್ರದಲ್ಲಿ ಹಲವಾರು ಹೆಸರಿನಲ್ಲಿ ಕರೆಸಿಕೊಳ್ಳುವ ನಾಯಕ ಚಿರಂಜೀವಿ ಮಗ ಚಿದಾನಂದ ಸವದಿಯವರು. ತಂದೆ ಶಾಸಕರಾಗಿ ಮುಂದುವರೆದರು. ಅವರ ಹೆಜ್ಜೆ ಮೇಲೆ ಹೆಜ್ಜೆ ಇಡುತ್ತಾ ಅಥಣಿ ಮತಕ್ಷೇತ್ರದ ಮತದಾರರನ್ನ ಸದಾಕಾಲ ಇವರು ನಮ್ಮವರು, ನನ್ನ ಮನೆಯವರು ಎಂದು ಭಾವಿಸುತ್ತಾ ಅವರಿಗೆ ದಾರಿದೀಪವಾಗಿ, ಅವರ ಕಷ್ಟಗಳಿಗೆ, ಅವರ ಕೆಲಸ ಕಾರ್ಯಗಳಿಗೆ ಬೆಳಕಾಗಿ ನಿಂತಿರುವ ಚಿರಂಜೀವಿ ಇವರು. ಇವರ ಇದೇ ಒಂದು ಸ್ವಭಾವವನ್ನು ನೋಡಿಕೊಂಡು ಬರುವ ಸಮಯದಲ್ಲಿ ಕಾಗವಾಡ ಮತಕ್ಷೇತ್ರದ ಶಾಸಕರಾಗಬೇಕು ಎನ್ನುವ ಹಠ ತೊಟ್ಟು ಜನರ ಬಯಕೆ ಯಶಸ್ವಿಯಾಗೋದು ಖಚಿತ. ಇತ್ತೀಚಿನ ಸಮಯದಲ್ಲಿ ಈ ಮಾತು ಮತಕ್ಷೇತ್ರದಲ್ಲಿ ತುಂಬಾನೇ ಕೇಳಿ ಬರ್ತಿದ್ದಾವೆ. ಇವರು ಯಶಸ್ವಿಯಾಗೋದಂತೂ ಖಚಿತವಂತೆ. ಅದಕ್ಕೆ ಇವರು ಮಾಡಿದ ಸಾಧನೆಗಳು, ಇವರು ಮಾಡಿದ ಕೆಲಸಗಳು ಪ್ರಮುಖ ಕಾರಣವಾಗುತ್ತೆ. ಹಾಗೆಯೇ ಜನಪ್ರಿಯ ಮತದಾರರ ನಾಯಕ ಎಂದು ಹೆಸರನ್ನ ಮಾಡಿಕೊಂಡಿದ್ದಾರೆ. ಅಥಣಿ ಮತಕ್ಷೇತ್ರದ ಅಂಗವಿಕಲರಿಗೆ, ಬಡ ಕುಟುಂಬದ ಜನರಿಗೆ ದಾರಿ ದೀಪವಾಗಿದ್ದಾರೆ. ಇವರ ಈ ಹೆಜ್ಜೆಗಳನ್ನು ನೋಡಿ ಕಾಗವಾಡ ಮತಕ್ಷೇತ್ರದಲ್ಲಿ ಅಭಿವೃದ್ಧಿಯಾಗುತ್ತೆ. ಹೆಚ್ಚಿನ ಅಭಿವೃದ್ಧಿ ಬೆಳಕನ್ನು ನಾವು ಕಂಡುಕೊಳ್ಳುತ್ತೇವೆ. ಅದಕ್ಕಾಗಿ ಚಿದಾನಂದ ಸವದಿಯವರೇ ಮತಕ್ಷೇತ್ರಕ್ಕೆ ಬರಬೇಕು, ಕಾಗವಾಡ ಮತಕ್ಷೇತ್ರ ರಾಜ್ಯ ಮಟ್ಟದಲ್ಲಿ ತರಬೇಕು ಎಂಬುದು ಕಾಗವಾಡ ಮತಕ್ಷೇತ್ರದ ಜನರ ಮಾತಾಗಿದೆ. ಇವರ ಜೀವನದ ಬದುಕು ಹೇಗಿದೆ ಎಂದರೆ ಜೇನು ನೊಣದಂತೆ ಆಗಿದೆ. ಗೂಡು ಕಟ್ಟಿ ಮಕರಂದ ಹೀರಿ ಜೇನುತುಪ್ಪವಾದ ಮೇಲೆ ಜನರಿಗೆ ಕೊಟ್ಟು ಮತ್ತೆ ಮುಂದೆ ಸಾಗುವ ಜನನಾಯಕರು ಇವರು. ಜೀವನದಲ್ಲಿ ಕೆಲವೊಂದು ಘಟನೆಗಳು ನೀವು ಅಂದುಕೊಂಡಂತೆ ನಡೆಯುತ್ತದೆ, ಇನ್ನು ಕೆಲವು ನೀವು ಅಂದುಕೊಂಡಂತೆಯೇ ನಡೆಯೋದಿಲ್ಲ. ಇದು ಅನಿರೀಕ್ಷಿತ ಬೆಳವಣಿಗೆಯಿಂದಾದ ಸಾಹಸ, ಸವಾಲು, ಉದ್ವೇಗಗಳನ್ನು, ಕಾಣದ ಕನಸುಗಳು ಏನು ಮಾತನಾಡಿದ್ರೂ ಕೂಡ ಸಮಯನೇ ಉತ್ತರ ನೀಡುತ್ತದೆ ಎಂಬುವಂಥ ಸ್ವಭಾವದವರು. ಜವಾಬ್ದಾರಿಗಳು ಹೆಗಲೇರಿದಾಗ ಅನೇಕ ಸವಾಲುಗಳು ದತ್ತನೆ ಬಂದೆರಗುತ್ತವೆ. ಒಂದುಕೊಂಡರೆ ಎರಡು ಉಚಿತ ಎನ್ನುವ ಹಾಗೆ ಇವರ ಜೀವನದಲ್ಲಿ ಹಲವಾರು ಸಮಸ್ಯೆಗಳು ಬಂದರು. ಸಮಸ್ಯೆಗಳಿಗೆ ಪರಿಹಾರ ಹುಡುಕುವ ಮೊದಲು ಸಮಸ್ಯೆಗಳ ಮೂಲ ಹುಡುಕುವ ಚಾಣಕ್ಯ ಎಂದರೂ ತಪ್ಪಲ್ಲ. ಜನರ ಬದುಕಿಗೆ ನಿತ್ಯವೂ ಹೊಸ ಅರ್ಥ ಕಲ್ಪಿಸುವ ಕನಸುಗಾರ ಇವರು. ಮನುಷ್ಯ ಜೀವನದಲ್ಲಿ ಕಳೆದುಕೊಂಡದ್ದನ್ನು ಇನ್ಯಾವುದೋ ರೂಪದಲ್ಲಿ ಪಡೆದುಕೊಳ್ಳುತ್ತಾನೆ. ಜೀವನದ ಕುಸ್ತಿಯ ಅಖಾಡದಲ್ಲಿ ಸೋತಂತೆ ಅಲ್ಲ, ಬಿದ್ದಾಗ ಎದುರೇಟು ನೀಡಲು ನಿರಾಕರಿಸಿದ್ರೆ ಅದು ನಿಜವಾದ ಸೋಲು. ಹಾಗಾಗಿ ಎದ್ದು ನಿಲ್ಲುತ್ತೀನಿ, ಬದುಕಿನಲ್ಲಿ ಗೆಲ್ಲುತ್ತೀನಿ ಎಂಬಂತ ಹಠ ತೊಟ್ಟವರು. ನಾವು ಹುಟ್ಟುವುದು ಬೇರೆಯವರನ್ನ ದ್ವೇಷ ಮಾಡೋಕ್ಕಾಗಿ ಅಲ್ಲ, ಅವರ ಬದುಕನ್ನ ನಾಶ ಮಾಡೋಕ್ಕೂ ಅಲ್ಲ. ಅವರು ಅಲ್ಪ ಆಯುಷ್ಯನವರು. ಸಾರ್ಥಕಗೊಳಿಸೋಣ. ನಮ್ಮಿಂದ ಬೇರೆಯವರಿಗೆ ಒಳ್ಳೆಯದನ್ನ ಮಾಡಲಾಗದಿದ್ದರೆ ಸುಮ್ಮನಿರೋಣ. ಆದರೆ ಕೆಟ್ಟದ್ದಂತೂ ನಾವು ಮಾಡಬಾರದು. ನಮ್ಮ ಮನಸ್ಸಿನಲ್ಲಿ ಸುಳಿಯದಿರಲಿ ಎನ್ನುವ ತತ್ವಕ್ಕೆ ಅಂಟಿಕೊಂಡವರು ಇವರು. ಈ ವಚನಗಳು ನನಗೆ ನನ್ನ ದೇವರಾದ ಮಹಾಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ದಾರಿ ನಮಗೆ ಉಸಿರಾಗಿದೆ ಅಂತ ನಾನು ತಿಳಿದುಕೊಂಡು ಹೆಜ್ಜೆ ಇಟ್ಟವರು. ಬದುಕು ಒಂದು ಜಟಕಾ ಬಂಡಿ. ಎಷ್ಟೋ ನಮ್ಮ ಜನಪ್ರತಿನಿಧಿಗಳು ಎಷ್ಟೋ ಸವಾಲುಗಳನ್ನು, ಉತ್ತರಗಳನ್ನು ಕಹಿಯಾಗಿ ಕೊಟ್ಟಿದ್ರೂ ಕೂಡ ಅವುಗಳನ್ನು ಸಿಹಿಯಾಗಿ ನಾನು ಸ್ವೀಕರಿಸಿಕೊಳ್ಳುವ ಗುಣ ನಮ್ಮದು. ಒಂದು ಬಾರಿ ಹಿಂದೆ ತಿರುಗಿ ನೋಡಿದಾಗ ಎಷ್ಟೋ ಮಹಾಪುರುಷರಿಗೆ ಸಮಾಜ ಕಟ್ಟಲು ಹೋದಾಗ ಹಲವಾರು ತಂತ್ರಗಳು ಮತ್ತು
ಬೊಬ್ಬೆಗಳು ತೊಂದರೆ ಕೊಟ್ಟಿದ್ರೂ ಕೂಡ ಅವರಿಗೂ ಕೂಡ ಸಮಾನತೆ ತಂದುಕೊಟ್ಟ ನಾಯಕ. ಯಾವುದೇ ಸರ್ಕಾರ ಬಂದರೂ ರಾಜ್ಯ ಮತ್ತು ದೇಶದಲ್ಲಿ ಅವರು ಬರೆದ ಸಂವಿಧಾನ ನಡೆದುಕೊಳ್ಳುತ್ತದೆ. ಇವರ ದಾರಿಯಲ್ಲಿ ಚಿಕ್ಕ ಮಗುವಾಗಿ ಜನರ ಸೇವೆಯೇ ಮನೆಯ ಸೇವೆ ಎಂದು ಭಾವಿಸುತ್ತಾ ಇವರನ್ನ ದಿನನಿತ್ಯ ನೆನೆಸಿಕೊಂಡು ಜನನಾಯಕನಾಗಿ ಹೆಜ್ಜೆ ಇಟ್ಟವನು. ನಾನು ತಿಳಿದುಕೊಂಡಿದ್ದು ಒಂದೇ, ಇವರೇ ನನ್ನ ದೇವರು, ಇವರೇ ನಮ್ಮ ನಾಯಕರಾದ ಮಹಾಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ನಾಯಕರು ಅಂತ ನಾನು ತಿಳಿದುಕೊಂಡು ಹೆಜ್ಜೆ ಇಟ್ಟವನು.